Makale, let me tell you a small secret. There is nothing called as the legend timetable. There's nothing called as the best timetable in the world. ಆತರ ಏನು ಇಲ್ಲ ವರ್ಲ್ಡ್ ಅಲ್ಲಿ. ದ ಟೈಮ್ ಟೇಬಲ್ ಎವ್ರಿ ಸಿಂಗಲ್ ಸ್ಟೂಡೆಂಟ್ಗೆ ಒಂದು ಯೂನಿಕ್ ಟೈಮ್ ಟೇಬಲ್ ಇರಬೇಕು. ಅದನ್ನ ರಿಯಲೈಸ್ ಆಯ್ತು. ನೆನ್ನೆ ವಿಡಿಯೋ ಮಾಡಿದಾಗ ನೀವಂದ್ರಿ ಸರ್ ನನಗೆ ಸ್ಕೂಲ್ ಇರುತ್ತೆ, ನನಗೆ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೂ ಸ್ಕೂಲ್ ಇರುತ್ತೆ, ನನಗೆ 9 ಗಂಟೆಯಿಂದ 5 ಟೈಮ್ ಇರುತ್ತೆ ಸ್ಕೂಲು. ಸೊ ನಾನು ನಿಮ್ಗೆ ಒಂದು ಟೈಮ್ ಟೇಬಲ್ ಮಾಡೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ಬೋದು ನಿಮಗೆ, ಐ ಕ್ಯಾನ್ ಟೀಚ್ ಯು ಹೌ ಕ್ಯಾನ್ ಯು ಮೇಕ್ ಯುವರ್ ಓನ್ ಟೈಮ್ ಟೇಬಲ್. ಓಕೆ ಸ್ಟೂಡೆಂಟ್ಸ್, ಸೊ ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಗೆ ಎಲ್ಲರಿಗೂ ಒಂಥರ ನೀವೇ ಕುತ್ಕೊಂಡು ಇವತ್ತೇ ಒಂದು ಹೊಸ ಟೈಮ್ ಟೇಬಲ್ ನಿಮ್ಗೋಸ್ಕರ ಮಾಡ್ಕೋತೀರಾ ನೀವು. ಯಾಕಂದ್ರೆ ಲೆಟ್ಸ್ ಸೇ ನಿಮಗೆ ಮ್ಯಾಥ್ಸ್ ತುಂಬಾ ಈಸಿ ಅನ್ಕೊಳ್ಳಿ. ಸೊ ಅವಾಗ ನೀವು ಮ್ಯಾಥ್ಸ್ ನ ಸ್ವಲ್ಪ ಲೆಸ್ ಇಂಪಾರ್ಟೆನ್ಸ್ ಕೊಡ್ಬೋದು. ಅವಾಗ ನೀವು ಕೆಮಿಸ್ಟ್ರಿ ಆಗಲಿ, ಬಯಾಲಜಿಗಾಗಲಿ, ಫಿಸಿಕ್ಸ್ ಆಗಲಿ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ಬೋದು. ಲೆಟ್ಸ್ ಸೇ ನಿಮ್ಗೆ ಸೈನ್ಸ್ ಮ್ಯಾಥ್ಸ್ ಎರಡು ಚೆನ್ನಾಗಿದೆ, ಬಟ್ ನಿಮ್ದು ಸೋಷಿಯಲ್ ಚೆನ್ನಾಗಿಲ್ಲ ನಿಮ್ದು. ಸೊ ಇವಾಗ ಏನ್ ಮಾಡ್ಬೇಕು ನೀವು, ಅವಾಗ ನೀವು ಸೋಷಿಯಲ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ಬೇಕಾಗುತ್ತೆ. ಸೊ ಐ ವಾಂಟ್ ಆಲ್ ಆಫ್ ಯು ಟು ಟುಡೇ ಓನ್ಲಿ ಬಿಲ್ಡ್ ಅ ಪರ್ಸನಲ್ ಟೈಮ್ ಟೇಬಲ್. ಯಾಕಂದ್ರೆ ತುಂಬಾ ಮಕ್ಕಳು ನೀವು ಟ್ಯೂಷನ್ ಹೋಗ್ತೀರಾ, ಈಗ ಟ್ಯೂಷನ್ ಆದ್ಮೇಲೆ ಟೈಮ್ ಎಲ್ಲಿ ಸಿಗುತ್ತೆ ನಿಮಗೆ. ಸೊ ಐ ವಿಲ್ ಟೀಚ್ ಯು ಹೌ ಟು ಮೇಕ್ ಅ ಬೆಸ್ಟ್ ಟೈಮ್ ಟೇಬಲ್ ಸ್ಟೂಡೆಂಟ್ಸ್ ಫಾರ್ ಆಲ್ ಆಫ್ ಯು. ಆಮೇಲೆ ಸ್ಟೂಡೆಂಟ್ಸ್ ನಿಮ್ದೆಲ್ಲ ಕಮೆಂಟ್ಸ್ ನೋಡಿದೆ, ಐ ಲವ್ ಆಲ್ ಆಫ್ ದ ಕಮೆಂಟ್ ಸ್ಟೂಡೆಂಟ್ಸ್. ನೀವು ಈ ತರ ಕಮೆಂಟ್ ಮಾಡ್ದಂಗಿಂದ ನಂಗೂ ಜೋಶ್ ಬರುತ್ತೆ ನೋಡಿ. ನಾನು ವಿಡಿಯೋ ಮಾಡಿದಾಗ ನೀವೆಲ್ಲರೂ ಯೂಸ್ ಆಗ್ತಿದೆ, ನೀವೆಲ್ಲ ರೆಸ್ಪಾಂಡ್ ಮಾಡ್ತೀರಾ ಕಮೆಂಟ್ಸ್ಗೆ. ಸೊ ಐ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಎಲ್ಲರಿಗೂ ಯೂಸ್ ಆಗ್ತಿದೆ ಅಂತ. ಓಕೆ ಸ್ಟೂಡೆಂಟ್ಸ್, ಈಗ ಇಲ್ಲಿ ನೋಡಿ ಮಕ್ಕಳೇ, ಈಗ ಫಸ್ಟ್ ಆಫ್ ಆಲ್ ಒಂದೇನೋ ಇರುತ್ತೆ ಸ್ಟೂಡೆಂಟ್ಸ್, ಇದು ಈ ವಿಡಿಯೋ ನಾಳೆ ಬರುತ್ತೆ ನಿಮ್ಗೆ. ನಾಳೆ ನಿಮ್ಗೆ ಇದರದ್ದು ಹಾರ್ಟ್ ಡಯಾಗ್ರಾಮ್ ನಾಳೆ ನಿಮ್ಗೆ ಬರುತ್ತೆ. ಹೌ ಟು ಡ್ರಾ ಹಾರ್ಟ್ ಇನ್ 5 minutes ನಾಳೆ ನಿಮ್ಗೆ ಆ ವಿಡಿಯೋ ಬರುತ್ತೆ. ಸೊ ಪ್ಲೀಸ್ ಅದನ್ನ ಚೆಕ್ ಮಾಡೋದು ಮರಿಬೇಡಿ. ಓಕೆನಾ. ಈಗ ಸ್ಟೂಡೆಂಟ್ಸ್, ಈಗ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಟೈಮ್ ಟೇಬಲ್, ನಿಮ್ ಪರ್ಸನಲ್ ಟೈಮ್ ಟೇಬಲ್ ಹೆಂಗ್ ಮಾಡಬೇಕು. ದೇರ್ ಹ್ಯಾಸ್ ಟು ಬಿ 3 ಸ್ಲಾಟ್ಸ್, ಸ್ಲಾಟ್ 1, ಸ್ಲಾಟ್ 2, ಸ್ಲಾಟ್ 3. ಈಗ ಸ್ಟೂಡೆಂಟ್ಸ್ ಪ್ಲೀಸ್ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ, ಬೆಳಗ್ಗೆ ಎದ್ದೇಳಬೇಕಾಗುತ್ತೆ. ನನಗೆ ಗೊತ್ತು ನಿಮ್ಗೆ ಬೆಳಗ್ಗೆ ಎದ್ದೇಳೋ ಕಷ್ಟ ಆಗ್ತಿದೆ ಅಂತ, ಬಟ್ ನಾನು ಹೆಲ್ಪ್ ಮಾಡ್ತೀನಿ ಸ್ಟೂಡೆಂಟ್ಸ್. ನಿಮ್ ಅಕಸ್ಮಾತ್ ಬೆಳಗ್ಗೆ ಎದ್ದೇಳೋ ಕಷ್ಟ ಆಗ್ತಿದ್ರೆ ನಾನು ನಾಳೆಯಿಂದ ನಿಮ್ದು ಬೆಳಗ್ಗೆ ಕ್ಲಾಸ್ ತಗೋತೀನಿ ನಿಮ್ಗೆ. ಸೊ ಟುಮಾರೋ ಐ ವಿಲ್ ಬಿ ಟೇಕಿಂಗ್ ಕ್ಲಾಸ್ ಮಾರ್ನಿಂಗ್ at 7 AM. ಅದಾದ್ಮೇಲೆ ಮಂಡೆಯಿಂದ ಟ್ಯೂಸ್ಡೇ ಇಂದ ನಿಮ್ಗೆ ನಾನು ಬೆಳಗ್ಗೆ 6 ಗಂಟೆ ಕ್ಲಾಸ್ ತಗೋತೀನಿ. ಸೊ ಅಟೆಂಡ್ ಮಾಡಿ ಸ್ಟೂಡೆಂಟ್ಸ್, ಬೆಳಗ್ಗೆ ಕ್ಲಾಸ್ ನಾನು ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಲೆಟ್ಸ್ ಸೇ ನಿಮ್ದು ಸ್ಕೂಲ್ ಈಗ, ನಿಮ್ ಸ್ಕೂಲ್ ಈಗ 6 ಗಂಟೆ ಬೆಳಗ್ಗೆ, ನಿಮ್ ಸ್ಕೂಲ್ ಈಗ 8 ಗಂಟೆ ಇದೆ. ಅವಾಗ ಏನ್ ಮಾಡ್ಬೇಕು ನೀವು, 8 ಗಂಟೆ ಸ್ಕೂಲ್ ಇದ್ರೆ 5 ಗಂಟೆ ಹೇಳ್ಬೇಕು ನೀವು. ಸೊ ವಾಟ್ ಎವರ್ ಟೈಮ್ ಯುವರ್ ಸ್ಕೂಲ್ ಸ್ಟಾರ್ಟ್, ಯು ಆರ್ ಸಪೋಸ್ ಟು ವೇಕ್ ಅಪ್ 2 hours ಬಿಫೋರ್ ದಟ್. ಈಗ ನಿಮ್ ಸ್ಕೂಲ್ 9 ಗಂಟೆ ಇದ್ರೆ ನೀವೇನ್ ಮಾಡ್ತೀರಾ, 9 ಗಂಟೆ ಇದ್ರೆ ನೀವು 6 ಗಂಟೆಗೆ ಹೇಳ್ತೀರಾ ನೀವು. 6 to 7, 7 to 8, ಸರಿನಾ. ಸೊ ನೀವು ಮಿನಿಮಮ್ ಟು ಮಿನಿಮಮ್ 2 hours ಬಿಫೋರ್ ಎದ್ದೇಳ್ತೀರಾ ನೀವು. ಓಕೆನಾ, 2 hours ಬೇಗ ಎದ್ದೇಳ್ಬೇಕು. ಯಾಕಂದ್ರೆ ಬೆಳಗ್ಗೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ. ಬೆಳಗ್ಗೆ ಅರ್ಧ ಗಂಟೆ ಇದ್ದ ತಕ್ಷಣ ನೀವು ಬ್ರಷ್ ಮಾಡೋದು, ವಾಶ್ರೂಮ್ ಹೋಗೋದು, ಅದು ಅರ್ಧ ಗಂಟೆ ಅಲ್ಲೇ ಹೋಗುತ್ತೆ ಅನ್ಕೊಳ್ಳಿ. ನೀವು ಬೆಳಗ್ಗೆ ನಿದ್ದೆ ಇರಲ್ಲ, ಎದ್ದಿರಲ್ಲ, ಇನ್ನ ಮಗ ತೊಳೆಯೋದು, ಸ್ವಲ್ಪ ಏನಾದ್ರು ಹಾಲು ಕುಡಿಯೋದು, ಅರ್ಧ ಗಂಟೆ ಹೋಗುತ್ತೆ, ನಂಗೆ ಗೊತ್ತು. ಆಮೇಲೆ ಅರ್ಧ ಗಂಟೆ ನಿಮ್ ಸ್ಕೂಲ್ ರೆಡಿ ಆಗೋದು, ನಾಷ್ಟ ತಿನ್ನಕ್ಕೆ ಆಮೇಲೆ ಬೇಕು ಆಮೇಲೆ. ಸೊ ನಿಮಗೆ ಬೆಳಗ್ಗೆ ಸಿಗೋದು ಪ್ರಾಪರ್ ಆಗಿ 2 hours ಸ್ಟಡಿ ಬೇಕಂದ್ರೆ 2 hours ಬೇಗ ಇರಬೇಕಾಗುತ್ತೆ ನೀವು. ಓಕೆ, ಸೊ ಈಗ ಮಾರ್ನಿಂಗ್ ಸ್ಲಾಟ್ ಏನು, ಲೆಟ್ಸ್ ಸೇ ನಿಮಗೆ ಮಾರ್ನಿಂಗ್ ಸ್ಲಾಟ್ 1 hour ಸ್ಟಡಿ ಅಷ್ಟೇ ಮಾಡ್ಬೇಕು ನೀವು. ನನಗೆ ಗೊತ್ತು ನಿಮ್ಮ ಹತ್ರ ಟೈಮ್ ಇರಲ್ಲ, ಬೆಳಗ್ಗೆ ಹೊತ್ತು ನೀವು ಓಡ್ತಾ ಇರ್ತೀರಾ, ಆ ಕಡೆ ಈ ಕಡೆ ಮಾಡ್ತಾ ಇರ್ತೀರಾ. ಸೊ ಬೆಳಗ್ಗೆ ಲೆಟ್ಸ್ ಸೇ ನಿಮ್ದು ಸ್ಕೂಲ್ ಈಗ 8 ಗಂಟೆ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ, ನೀವು 5 ಗಂಟೆ ಎದ್ದೇಳ್ತೀರಾ. 5:15 ಆಗೋಯ್ತು. 5:30 ಇಂದ 6:30 ಇಂದ 7:30 ಅನ್ಕೊಳ್ಳಿ ಬೇಕಾದ್ರೆ ನೀವು. 7:30 ಅನ್ಕೊಳ್ಳಿ, ಇಲ್ಲ 7, 1.5 hour. ಯಾಕಂದ್ರೆ ಡಿಪೆಂಡ್ ಅಗೇನ್ ಸ್ಟೂಡೆಂಟ್ಸ್, ಡಿಪೆಂಡ್ ಆಗುತ್ತೆ. ನಿಮ್ ಸ್ಕೂಲ್ ನಿಮ್ ಮನೆಗಿಂತ ತುಂಬಾ ದೂರ ಇದೆಯಾ, ಹತ್ರ ಇದೆಯಾ, ನಿಮ್ಗೆ ಬೆಳಗ್ಗೆ ನಾಷ್ಟ ಮಾಡೋ ಟೈಮ್ ತಗೊಳತ್ತಾ. ಬಟ್ ವಾಟ್ ಎವರ್ ರೀಸನ್ಸ್, ಬೆಳಗ್ಗೆ ಮಿನಿಮಮ್ ಟು ಮಿನಿಮಮ್ ನೀವು 1.5 ನಾನು ಹಾಕಿದ್ದೀನಿ ಇಲ್ಲಿ, 1.5 hour ಓದ್ಲೇಬೇಕು. ವಾಟ್ ಎವರ್ ರೀಸನ್ಸ್ ಇರಲಿ ಸ್ಟೂಡೆಂಟ್, ನಿಮ್ದು ಏನೇ ರೀಸನ್ ಇರಲಿ, ನಿಮ್ದು ಸರ್ ನಮ್ಮ ಸ್ಕೂಲ್ ತುಂಬಾ ದೂರ ಇದೆ, ಸ್ಕೂಲ್ ಹತ್ರ ಇದೆ, ಏನೇ ಇರಲಿ ರೀಸನ್, ಬೆಳಗ್ಗೆ 1.5 hours. ನಾನು ಬೆಳಗ್ಗೆ ಯೂಶಲಿ ಜನರಲ್ ಪ್ರಿಫರ್ ಮಾಡೋದು ಮ್ಯಾಥ್ಸ್ ಇಲ್ಲ ಅಂತಂದ್ರೆ ಸೈನ್ಸ್ ನಾನು ಪ್ರಿಫರ್ ಮಾಡೋದು. ಬಟ್ ಅಕಸ್ಮಾತ್ ನಾನು ನಿಮ್ ಕ್ಲಾಸ್ ಹೋಗ್ತಿದ್ರೆ ಐ ವಿಲ್ ಬಿ ಟೇಕಿಂಗ್ ಸೋಷಿಯಲ್ ಬೆಳಗ್ಗೆ ಹೊತ್ತು ನಿಮ್ಗೋಸ್ಕರ. ಓಕೆನಾ. ಬಟ್ ವೈ ಮ್ಯಾಥ್ಸ್, ಬಿಕಾಸ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಯಾಕಂತಂದ್ರೆ ನಿಮ್ದು ಆ ಫಾರ್ಮುಲಾ ರಿವಿಷನ್, ಸಮ್ಸ್, PYQs ಮಾಡ್ತಿರಲ್ಲ. ಸೊ ನಿಮ್ಗೊಂದು ಆಕ್ಟಿವಿಟಿ ಇರುತ್ತೆ, ಕೈ ಮೂವ್ ಆಗ್ತಾ ಇರುತ್ತೆ, ನೀವು ಮಾಡ್ತೀರಾ, ಸರ್ಕಲ್ ಮಾಡ್ತೀರಾ, ಕ್ರಾಸ್ ಯೋಚನೆ ಮಾಡ್ತೀರಾ. ಬೇಸಿಕಲಿ ನೀವಲ್ಲಿ ಓದಲ್ಲ ಏನು, ನೀವು ಅಷ್ಟೊಂದು ತಲೆ ಓಡಿಸ್ತೀರಾ ನೀವಲ್ಲಿ. ಸೊ ಮ್ಯಾಥ್ಸ್ ಹಾಕಿದ್ದೀನಿ ಅಲ್ಲಿ. ಈಗ ನೀವು ಸ್ಕೂಲ್ ಅಟೆಂಡ್ ಮಾಡಿ, ಸ್ಕೂಲ್ ಮುಗಿಸಿದ್ರಿ, ಎಲ್ಲ ಸ್ಕೂಲ್ ಮುಗಿಸಿ ಮನೆಗೆ ಬಂದ್ರಿ ವಾಪಸ್ಸು. ನೆಕ್ಸ್ಟ್ ಅದಾದ್ಮೇಲೆ ಸ್ಟೂಡೆಂಟ್ಸ್ ಆಫ್ಟರ್ ಸ್ಕೂಲ್ ಬಂದ ತಕ್ಷಣನೇ 1 hour ಬ್ರೇಕ್ ತಗೊಳ್ಳಿ ಅಷ್ಟೇ. ಮ್ಯಾಕ್ಸಿಮಮ್ 1 hour ಬ್ರೇಕು. ಅರ್ಧ ಗಂಟೆ ಬಂದ್ರೆ ಬೆಸ್ಟ್, ನನಗೆ ಏನೋ ಬೆಟ್ರು. ಬಟ್ 2 hour ಬ್ರೇಕು. ಲೆಟ್ಸ್ ಸೇ ನೀವು ಸ್ಕೂಲಿಂದ ನೀವು 4 ಗಂಟೆಗೆ ಬಂದ್ರೆ, ನೀವು 4 ಗಂಟೆಯಿಂದ 5 ಗಂಟೆ ಬ್ರೇಕ್ ತಗೊಳ್ಳಿ. 5 to 6, 6 to 7 ಕಂಟಿನ್ಯೂಸ್ 2 hour ಓದಲೇಬೇಕು. ಈಗ ನಿಮ್ ಲೆಟ್ಸ್ ಸೇ ನಿಮ್ ಸ್ಕೂಲ್ 6 ಗಂಟೆ ಮುಗೀತು, 7 ಬ್ರೇಕ್ ತಗೊಳ್ಳಿ. 8 to 9, 9 to 10. ಅವಾಗ ನಿಮ್ ಸ್ಕೂಲ್ ಲೇಟ್ ಆಗಿದ್ರೆ ನೀವು ಏನ್ ಮಾಡ್ಬೇಕು, ಸ್ಕೂಲ್ ಲೇಟ್ ಆಗಿದ್ರೆ ಬೆಳಗ್ಗೆ ಜಾಸ್ತಿ ಓದ್ಬೇಕಾಗುತ್ತೆ, ನಿಮ್ಗೆ ಗೊತ್ತು. ಸೊ ಸ್ಕೂಲಿಂದ ಬಂದ ತಕ್ಷಣ 2 hour ಓದ್ಲೇಬೇಕು ನೀವು. ಇವತ್ತಿಂದ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ, ಇವತ್ತಿಂದ ನಾಳೆ ಸ್ಕೂಲ್ಗೆ ಹೋದ್ರಿ, ಮುಗಿಸ್ಕೊಂಡ್ ಬಂದ್ರಿ, 2 hour ಮಾಡಿದ್ರಿ ನೀವು.
ಓಕೆನಾ 2 ಅವರ್ ಅಲ್ಲಿ ನಾನು ನಿಮಗೆ ಸೈನ್ಸ್ ಸೋಷಿಯಲ್ ಹಾಕಿದ್ದೀನಿ ಡಿಪೆಂಡಿಂಗ್ ಅಪಾನ್ ಯುವರ್ ಅಗೇನ್ ಸ್ಟ್ರೆಂತ್. ನಿಮ್ ಸ್ಟ್ರೆಂತ್ ಸೋಷಿಯಲ್ ಅಂದ್ರೆ ಕಮ್ಮಿ ಓದಿ ಸೋಷಿಯಲ್ ನ, ನಿಮ್ ಸ್ಟ್ರೆಂತ್ ಸೈನ್ಸ್ ಅಂದ್ರೆ ಕಮ್ಮಿ ಓದಿ ಸೈನ್ಸ್ ನ, ಡಿಪೆಂಡಿಂಗ್ ಆನ್ ವಾಟ್ ಯುವರ್ ವೀಕ್ ಏರಿಯಾ ಇಸ್ ಮಾಡಿ. ಸ್ಟೂಡೆಂಟ್ಸ್ ಸ್ಲಾಟ್ 3 2 ಅವರ್ಸ್ ಮತ್ತೆ ರಾತ್ರಿ ಸ್ಟೂಡೆಂಟ್ಸ್ ಮಾಡ್ಲೇಬೇಕಿದ್ದ. ಲೆಟ್ಸ್ ನೀವು ಇಲ್ಲಿ ನೀವು 1.5 ಅವರ್ ಜಾಸ್ತಿ ಮಾಡಿದ್ರೆ ಲೆಟ್ಸ್ ನಿಮ್ದು ಸ್ಕೂಲ್ ಲೇಟ್ ಆಗಿದೆ, ಅವಾಗ ಏನ್ ಮಾಡ್ತೀರಾ ನೀವು ಇಲ್ಲಿ 1 ಅವರ್ನ ಇಲ್ಲಿಗೆ ಹಾಕ್ತೀರಾ, ಆಮೇಲೆ ಇಲ್ಲಿಂದ 1 ಅವರ್ ತೆಗಿತೀರಾ ನೀವು. ಸೊ ಆ ತರ ನೀವು ಮುಂದೆ ಹಿಂದೆ ಮಾಡ್ತಿರ್ಬೇಕು. ಬಟ್ ನಿಮ್ ಸ್ಟಡಿಯಲ್ಲಿ ಎವ್ರಿ ಸಿಂಗಲ್ ಡೇ ಅಲ್ಲಿ 3 ಸ್ಲಾಟ್ ಇರಲೇಬೇಕು. ಬೆಳಗ್ಗೆ ಸ್ಲಾಟು, ಮಧ್ಯಾಹ್ನ ಸ್ಲಾಟು, ರಾತ್ರಿ ಸ್ಲಾಟು, ವಾಟ್ ಎವರ್ ಟೈಮ್ ಇಟ್ ಇಸ್. ಬಟ್ ನನಗೆ ಟೋಟಲ್ ಅವರ್ಸ್ ನೀವು ಓದೋದು ಎವ್ರಿ ಸಿಂಗಲ್ ಡೇ 5 ಅವರ್ಸ್ ಇರಬೇಕು. ಓಕೆನಾ? ಆಲ್ ಆಫ್ ಯು ವಾಟ್ ಎವರ್ ಟೈಮ್ ಸ್ಲಾಟ್ ಯು ಟೇಕ್, ವಾಟ್ ಎವರ್ ಟೈಮ್ ಸ್ಲಾಟ್ ಯು ಟೇಕ್, ನಿಮ್ಗೆ ಎಷ್ಟೇ ಇರಲಿ ಯಾವ ಸ್ಲಾಟ್ ಅಲ್ಲಿ ಏನ್ ಮಾಡ್ತೀರಾ ಅಂತ, ಬಟ್ 5 ಅವರ್ಸ್ ಮಾಡಲೇಬೇಕು. ಈ 5 ಅವರ್ಸ್ ಬಿಟ್ಟು ರೈಟ್ ದೇರ್ ಆರ್ 2 ಥಿಂಗ್ಸ್ ವಿಚ್ ಐ ವಾಂಟ್ ಟು ಯು ಐ ವಾಂಟ್ ಯು ಆಲ್ ಆಫ್ ಯು ಡೂ. ಫಸ್ಟ್ ಥಿಂಗ್ ಇಸ್ ರೈಟಿಂಗ್ ಪ್ರಾಕ್ಟೀಸ್. ಬರೀ ಓದೋದಲ್ಲ, ಪ್ಲೀಸ್ 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 ಬರೆಯೋ ಪ್ರಾಕ್ಟೀಸ್ ಮಾಡಿ. ಆ ಸಮ್ಸ್ ನ ಬರ್ ಪ್ರಾಕ್ಟೀಸ್ ಮಾಡಿ, ಡಯಾಗ್ರಾಮ್ಸ್ ನ ಡ್ರಾ ಮಾಡಿ, ಅದೆಲ್ಲ ಮಾಡಲೇಬೇಕಾಗುತ್ತೆ. ಸೆಕೆಂಡ್ ಥಿಂಗ್ ಸ್ಟೂಡೆಂಟ್, ಸೆಕೆಂಡ್ ಥಿಂಗ್, ಇಲ್ಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ನೀವು, ನೆಕ್ಸ್ಟ್ ಡೇ ಏನ್ ಮಾಡೋದ್ರಲ್ಲ ಫುಲ್ಲು ಅದೆಲ್ಲಾನು ಕೂಡ ಒಂದ್ಸತಿ ರಿವೈಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನೀವು ಮಾಡಿ ಒಳ್ಳೆ ಮಾರ್ಕ್ಸ್ ಬಂದೇ ಬರ್ ಸ್ಟೂಡೆಂಟ್ಸ್. ಅಗೇನ್ ನಾನು ಟೈಮ್ ಟೇಬಲ್ ಒಬ್ರಿಗಂತ ಮಾಡೋಕ್ಕಾಗಲ್ಲ, ಬಿಕಾಸ್ ಆಲ್ ಆಫ್ ಯು ಹ್ಯಾವ್ ಡಿಫ್ರೆಂಟ್ ಲೈಫ್ಸ್, ಡಿಫ್ರೆಂಟ್ ಸ್ಟ್ರೆಂತ್ಸ್, ಡಿಫ್ರೆಂಟ್ ವೀಕ್ನೆಸಸ್. ನಿಮಗೆ ಗೊತ್ತು ನೀವೇನ್ ಮಾಡ್ಬೇಕಂತ ಈಗ. ಸೊ ನಿಮ್ ಟೈಮ್ ಟೇಬಲ್ ಸ್ಟೂಡೆಂಟ್ಸ್ ಮಾಡಿ, ಟೈಮ್ ಟೇಬಲ್ ಮಾಡಾದ್ಮೇಲೆ ಒಂದು ಕಮೆಂಟ್ ಹಾಕಿ, ಸರ್ ಐ ಡಿಡ್ ಮೈ ಟೈಮ್ ಟೇಬಲ್ ಅಂತ, ಮೈ ಟೈಮ್ ಟೇಬಲ್ ಇಸ್ ಡನ್ ಅಂತ ಕಮೆಂಟ್ ಹಾಕ್ಬೇಕು. ಆ ಕಮೆಂಟ್ ನೋಡ್ಬೇಕು ಎಲ್ಲಾರ್ದು ಕಮೆಂಟು, ಸರ್ ನಾನು ಸೀರಿಯಸ್ ಆಗಿ ಟೈಮ್ ಟೇಬಲ್ ಮಾಡಿದ್ದೀನಿ ಅಂತ. ಓಕೆನಾ? ಸೊ 3 ಸ್ಲಾಟ್ಸ್ 5 ಅವರ್ಸ್ ಯುವರ್ ಟೈಮ್, ನಿಮಗೆ ಗೊತ್ತು. ಓಕೆ ಸ್ಟೂಡೆಂಟ್ಸ್, ಅಷ್ಟೇ. ಇದು ಈ ವಿಡಿಯೋ ಅಷ್ಟೊಂದು ಡ್ರ್ಯಾಕ್ ಮಾಡೋಕೆ ಇಷ್ಟ ಇಲ್ಲ ನನಗೆ. ದಿಸ್ ವಾಸ್ ಅ ವಾಂಟ್ ಟು ಯು ಸ್ಟೂಡೆಂಟ್ಸ್, ಪ್ಲೀಸ್ 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 ಒಂದು ಟೈಮ್ ಟೇಬಲ್ ಮಾಡಿದ್ರೆ ಡಿಸಿಪ್ಲಿನ್ ಬರುತ್ತೆ. ನಿಮಗೆ ಎಕ್ಸಾಕ್ಟ್ಲಿ ಟೈಮ್ ಟೇಬಲ್ ಮಾಡಿದ್ರೆ ನಿಮ್ಗೆ ಗೊತ್ತು ಈ ಟೈಮ್ ನಾನು ಇದು ಮಾಡಬೇಕು, ಸೊ ನೀವು ಟೈಮ್ ವೇಸ್ಟ್ ಮಾಡಲ್ಲ ಅಲ್ಲಿ. ಸೊ ಸೀರಿಯಸ್ ಆಗಿ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಮಾರ್ಕ್ಸ್ ಬರಬೇಕು ಎಲ್ಲರಿಗೂ ಕೂಡ. ನಮ್ಮ ಕಡೆ ಹೆಲ್ಪ್ ಮಾಡಬೇಕು, ನಾನು ಮಾಡ್ತೀನಿ ಸ್ಟೂಡೆಂಟ್ಸ್. ನಾಳೆ ನಾನು ನಿಮಗೆ ಬೆಳಗ್ಗೆ ಕ್ಲಾಸ್ ತಗೋತೀನಿ, ಇವತ್ತು ಅವ್ರಿಗೆ ಆಗಲ್ಲ ಸ್ಟೂಡೆಂಟ್ಸ್, ಯಾಕಂದ್ರೆ ಇವತ್ತು ಇನ್ನೊಂದು ಕ್ಲಾಸ್ ನಿಮ್ದು ಈಗ ನೀಟ್ ಕ್ಲಾಸ್ ಇದೆ ಈಗ. ಸೊ ಐ ಬಿ ಟೇಕಿಂಗ್ ಯು ಮಾರ್ನಿಂಗ್ ಕ್ಲಾಸ್ ಟುಮಾರೋ. ಅಟೆಂಡ್ ಮಾಡಿ ಮಾರ್ನಿಂಗ್ ಕ್ಲಾಸ್ ನಾಳೆ, ನೋಡೋದು ಎಷ್ಟು ಸೀರಿಯಸ್ ಆಗಿರಂತ ನೀವು. ಓಕೆ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಬಾಯ್ ಬಾಯ್. ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಇಲ್ಲೋಗಿ ನೋಡಿದ್ರೆ ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀನಿ. ಬಾಯ್ ಬಾಯ್ ಸ್ಟೂಡೆಂಟ್ಸ್.